ನಮಸ್ಕಾರ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಇವಾಗ ಜಸ್ಟ್ ಅಪ್ಡೇಟ್ ಆಗಿರುವಂಥ ಒಂದು ಮಾಹಿತಿ ಏನಂತಂದರೆ, EMRS ಅಂದರೆ SC/ST ಅಭ್ಯರ್ಥಿಗಳಿಗೆ ಏನು ಒಂದು 2ನೇ ಸುತ್ತು ಕಂಪ್ಲೀಟ್ ಆಗಿತ್ತು. ಈಗ 3ನೇ ಸುತ್ತಿನ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಇದು ಓನ್ಲಿ ನೆನಪಿಟ್ಟುಕೊಳ್ಳಿ. ಸೊ SC/ST ವಿದ್ಯಾರ್ಥಿಗಳ ಒಂದು ವಸತಿ ಶಾಲೆಗಳ ಅಡ್ಮಿಷನ್ ಪಡ್ಕೊಳ್ಳಿಕ್ಕೆ EMRS ವತಿಯಿಂದ 1ನೇ ರೌಂಡ್ ಆಗಿತ್ತು, 2ನೇ ರೌಂಡ್ ಆಗಿತ್ತು. ಈಗ 3ನೇ ರೌಂಡಿನ ಸುತ್ತಿನ ಒಂದು ಸೆಲೆಕ್ಷನ್ ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ. ನಾನು ನಿಮಗೆ ತೋರಿಸ್ತಿದ್ದೀನಿ ಲೈವಲ್ಲಿ. ಇವಾಗ ನೋಡಿ ಅಭ್ಯರ್ಥಿಗಳು, ಇಲ್ಲಿ ನೋಡ್ತಾ ಇದ್ದೀರಿ, ಇಲ್ಲಿ ನಿಮ್ಮ ವಿದ್ಯಾರ್ಥಿಗಳು ಯಾರು ST ವಿದ್ಯಾರ್ಥಿಗಳಿದ್ದಾರೆ. ಸೊ ST ವಿದ್ಯಾರ್ಥಿಗಳ ಒಂದು ಸೆಲೆಕ್ಷನ್ ಲಿಸ್ಟನ್ನು ಜಿಲ್ಲಾವಾರು ಮತ್ತು ಸ್ಕೂಲ್ವಾರು ಲಿಸ್ಟನ್ನು ಬಿಡುಗಡೆ ಮಾಡಿ 3ನೇ ಪಟ್ಟಿಯನ್ನು ಬಿಡುಗಡೆ ಮಾಡಿರುವಂಥದ್ದು. ಇದರಲ್ಲಿ ನಿಮ್ಮ ಹೆಸರುಗಳನ್ನು ನೋಡ್ಕೊಳ್ರಿ. ಯಾಕಂತಂದರೆ ಇದು 3ನೇ ಸುತ್ತು ಮತ್ತು ಇದು ಆಲ್ಮೋಸ್ಟ್ ನಿಮಗೆ ಕೊನೆಯ ಸುತ್ತು ಕೂಡ ಆಗುತ್ತೆ. ಯಾಕಂತಂದರೆ ಇದು ಇದನ್ನು ಬಿಟ್ಟು ಒಂದು 4ನೇ ಸುತ್ತನ್ನು ಅಲ್ಲಿ ಸ್ಕೂಲ್ ವಾರನೇ ಏನು ಮಾಡಿಬಿಡ್ತಾರೆ, ಹೆಡ್ ಮಾಸ್ಟರ್ಗಳಿಂದನೇ ತುಂಬಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆಮೇಲೆ ಇದು ಆನ್ಲೈನ್ ಮುಖಾಂತರ ಆಗುವಂಥದ್ದು ಇದೇ ಕೊನೆಯ ರೌಂಡು ಆಗ್ಬೋದು ನಿಮಗೆ. ಯಾಕಂತಂದರೆ ಹೋದ ವರ್ಷದ ಕಂಪ್ಯಾರಿಸನ್ ಮಾಡಿದರೆ 3ನೇ ಸುತ್ತನ್ನು ಮ್ಯಾಕ್ಸಿಮಮ್ ಇವರು KE ಮಾಡ್ತಾರೆ. 4ನೇ ಸುತ್ತನ್ನು ಮಾತ್ರ ಏನು ಮಾಡ್ತಾರೆ ಅಂತಂದರೆ ಸ್ಕೂಲ್ಗಳಿಗೆ ಉಳಿದಿರುವಂಥ ಸೀಟ್ ಉಳಿದರೆ ಮಾತ್ರ ಆ 4ನೇ ಸುತ್ತನ್ನು ಕೂಡ ಮಾಡುವಂಥದ್ದು ಸ್ಕೂಲ್ ಲೆವೆಲಲ್ಲಿ ಮಾಡ್ಕೊಂಡ್ಬಿಡ್ತಾರೆ.